ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್. ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಾಗ ನಾನು ಒಂದು ಬ್ರೈಡಲ್ ಸಾರಿ ಕ್ರೋಶಾ ವರ್ಕ್ನ ತೋರ್ಸಕತ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಹೊಸ ಹೊಸ ಡಿಸೈನ್ಸ್ಗಳು ನನ್ನ ಚಾನಲ್ದಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬರ್ರಿ ವಿಡಿಯೋಕ್ಕೆ ಹೋಗೋಣ. ನಾನು ಇಲ್ಲಿ 8 ಎಳೆ ದಾರ ತೊಗೊಂಡಿನಿ. 8 ಎಳೆ ದಾರ ತೊಗೊಂಡು ಬಟ್ಟಿಗೆ ಲಾಕ್ ಮಾಡ್ಕೊಂಡಿನಿ. ಬಟ್ಟಿಗೆ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ಇಲ್ಲಿ ನಾನು 4 ಚೈನ್ ಸ್ಟಿಚ್ನ ಹಾಕಕತ್ತೀನಿ. 4 ಚೈನ್ ಸ್ಟಿಚ್ನ ಹಾಕಿದ ಆದ್ಮ್ಯಾಗ ಕರೆಕ್ಟಾಗಿ ಅದು ಎಲ್ಲಿಗೆ ಬರ್ತೈತಲ್ಲ ಅಲ್ಲಿಗೆ ನೋಡಿ ನಾನು ಲಾಕ್ ಮಾಡ್ಕೊಳಕತ್ತೀನಿ. ಹಿಂಗೆ ಕರೆಕ್ಟಾಗಿ ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿಕೊಂಡು ಅದಾದ್ಮ್ಯಾಗ ನಾನು ಮತ್ತೆ ಸೇಮ್ ಚೈನ್ ಸ್ಟಿಚ್ನ ಹಾಕೋತೀನಿ. 1 ಮತ್ತು 2 ಮತ್ತು 3 ಮತ್ತು 4. ಹಿಂಗೆ ನಾನು ಫಸ್ಟ್ ಒಂದು ಸತಿ 4 ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡಿದ ಆದ್ಮ್ಯಾಗ ಮತ್ತು ನಾನು 4 ಚೈನ್ ಸ್ಟಿಚ್ನ ಹಾಕಿ ಮತ್ತು ಕರೆಕ್ಟಾಗಿ ಎಲ್ಲಿಗೆ ಬರ್ತೈತಲ್ಲ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳಕತ್ತೀನಿ. ಹಿಂಗೆ ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ಈಗ ನಾನು ಮತ್ತೆ ಚೈನ್ ಸ್ಟಿಚ್ನ ಹಾಕೋತೀನಿ. 1 2 3 ಮತ್ತು 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನೋಡಿ ನಾವು ಲಾಕ್ ಮಾಡ್ಕೋಬೇಕಾಗ್ತೈತಿ. ಹಿಂಗೆ ಹಿಂಗೆ ಲಾಕ್ ಮಾಡಿಕೊಂಡು ಮತ್ತು ನಾನು ಚೈನ್ ಸ್ಟಿಚ್ನ ಹಾಕೋತೀನಿ. ಸ್ಟಾರ್ಟಿಂಗು 3 ಸತಿ 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿನಿ. 3 ಸತಿ 4 ಚೈನ್ ಸ್ಟಿಚ್ ಹಾಕ್ಕೊಂಡು ಲಾಕ್ ಮಾಡಿದ ಆದ್ಮ್ಯಾಗ ನಾನು ಮತ್ತು ಚೈನ್ ಸ್ಟಿಚ್ನ ಹಾಕತ್ತೀನಿ. ಟೋಟಲಾಗಿ ನಾನು 6 ಚೈನ್ ಸ್ಟಿಚ್ನ ಹಾಕ್ತೀನಿ. 6 ಚೈನ್ ಸ್ಟಿಚ್ನ ಹಾಕ್ಕೊಂಡು ಹಿಂಗೆ ಈಗ 6 ಚೈನ್ ಸ್ಟಿಚ್ನ ಹಾಕಿನಲ್ಲ ಕರೆಕ್ಟ್ 4 ಚೈನ್ ಸ್ಟಿಚ್ 4ನೇ ಚೈನ್ ಸ್ಟಿಚ್ ಎಲ್ಲಿಗೆ ಬರ್ತೈತಲ್ಲ ಅಲ್ಲಿಗೆ ನೋಡಿ ಯು ಶೇಪ್ ಬರೋ ಹಂಗೆ ಲಾಕ್ ಮಾಡ್ಕೋಬೇಕಾಗ್ತೈತಿ. ಹಿಂಗೆ 4th ಚೈನ್ ಸ್ಟಿಚ್ ಮ್ಯಾಗ ಹಿಂಗೆ ಕೈ ಹಿಡ್ಕೊಂಡು ನೀವು ಹಿಂಗೂ ನೀವು ಲಾಕ್ ಮಾಡ್ಕೋಬೋದು. ಯು ಶೇಪ್ ಬರೋ ಹಂಗೆ ಫಸ್ಟ್ ಲಾಕ್ ಮಾಡ್ಕೋಬೇಕು. ಹಿಂಗೆ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ಮತ್ತು ನಾನು ಚೈನ್ ಸ್ಟಿಚ್ನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಸೇಮ್ ಮತ್ತು 4 ಚೈನ್ ಸ್ಟಿಚ್ನ ಹಾಕಿ ಲಾಕ್ ಮಾಡ್ಕೋಬೇಕು. ಹಿಂಗೆ ಕರೆಕ್ಟಾಗಿ ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಈಗ ನಾನು ಮತ್ತೆ ಚೈನ್ ಸ್ಟಿಚ್ನ ಹಾಕೋತೀನಿ. ಸೇಮ್ 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಮತ್ತು ಅದೂ ಕರೆಕ್ಟಾಗಿ ಎಲ್ಲಿಗೆ ಬರ್ತೈತಲ್ಲ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. ಅದಾದ್ಮೇಲೆ ಮತ್ತೆ ನಾನು 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ಇಲ್ಲಿಗೆ ಆ ಕಡೆ 4 ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡೀವಿ. 6 ಚೈನ್ ಸ್ಟಿಚ್ ಆದ್ಮ್ಯಾಗ ಈ ಕಡೆ 3 ಟೈಮ್ 4 ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ನಾನು ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ 3 ಟೈಮ್ 4 ಚೈನ್ ಸ್ಟಿಚ್ನ ಹಾಕ್ಕೊಂಡಿನಿ. 6 ಚೈನ್ ಸ್ಟಿಚ್ ಆದ್ಮ್ಯಾಗ ನಾನು ಇಲ್ಲಿ 5 ಟೈಮ್ 4 ಚೈನ್ ಸ್ಟಿಚ್ನ ಹಾಕಿ ಲಾಕ್ ಮಾಡ್ಕೋಬೇಕಾಗ್ತೈತಿ. ನೋಡಿರಿ 5 ಟೈಮ್ಸ್ 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೋತೀನಿ. ಹಿಂಗೆ ಲಾಕ್ ಮಾಡಿಕೊಂಡು
ಈಗ ಮತ್ತೆ ನಾನು 4 ಚೈನ್ ಸ್ಟಿಚ್ನ ಹಾಕೋತೀನಿ. ಒಟ್ಟು 5 ಟೈಮ್ಸ್ 4 ಚೈನ್ ಸ್ಟಿಚ್ನ ಹಾಕೋಬೇಕು. ಸ್ಟಾರ್ಟಿಂಗ್ ಮಾತ್ರ 3 ಟೈಮ್ನ ಹಾಕೋಬೇಕು. ಅದಾದ್ಮ್ಯಾಗ 5 ಟೈಮ್ಸ್ ಸೀರೆ ಫುಲ್ಲು ಇದೇ ಕಂಟಿನ್ಯೂಟಿ ಇರ್ತೈತಿ. ಸೊ ಹಿಂಗೆ ಹಾಕ್ಕೊಂಡಿದ್ದು ಆದ್ಮ್ಯಾಗ ಸೊ ನಾನು 5 ಟೈಮ್ಸ್ 4 ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದು ಆದ್ಮ್ಯಾಗ 6 ಚೈನ್ ಸ್ಟಿಚ್ನ ಹಾಕ್ಕೊಂಡು ಅದನ್ನು ಯು ಶೇಪ್ ಬರೋ ಹಂಗೆ ಲಾಕ್ ಮಾಡ್ಕೋಬೇಕು. ಅಂದ್ರೆ 4th ಚೈನ್ ಎಲ್ಲಿ ಬರ್ತೈತಲ್ಲ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕಾಗ್ತೈತಿ. ಸೊ ಹಿಂಗೆ ನಾನು ಬೇಸ್ನ ಹಾಕೋತೀನಿ. ಸೊ ಕ್ಲೀನಾಗಿ ಒಂದು ಸತಿ ತೋರಿಸ್ತೀನಿ, ನೋಡ್ಕೊರಿ. ಸೊ ಹಿಂಗೆ ನಾನು ಲಾಕ್ ಮಾಡ್ಕೊಳಕತ್ತೀನಿ. ಸೊ ಇನ್ನೂ ಒಂದು ಸತಿ ಅಂದ್ರೆ ಸ್ಟಾರ್ಟಿಂಗಿಂದ ಹಿಂಗೆ ತೋರಿಸ್ತೀನಿ, ಕ್ಲೀನಾಗಿ ನೋಡ್ಕೊರಿ. ಸೊ ಲಾಸ್ಟಿಗೆ 2 ಚೈನ್ ಸ್ಟಿಚ್ನ ಹಾಕಿ ದಾರಾನ ಮ್ಯಾಗ ಹಿಂಗೆ ಎಳೆದ್ರೆ ಲಾಕ್ ಆಗ್ತೈತಿ. ಸೊ ಈಗ ನೋಡಿರಿ, ಸೊ ಇಲ್ಲಿ ನಾನು 4 ಚೈನ್ ಸ್ಟಿಚ್ ಹಾಕಿ 3 ಟೈಮ್ ಲಾಕ್ ಮಾಡ್ಕೊಂಡೀನಿ. ಅದಾದ್ಮ್ಯಾಗ 1 ಸತಿ 2 ಸತಿ ಮತ್ತು 3 ಸತಿ, ಅದಾದ್ಮೇಲೆ 6 ಚೈನ್ ಸ್ಟಿಚ್ ಹಾಕಿ ಯು ಶೇಪ್ ಬರೋ ಹಂಗೆ ಲಾಕ್ ಮಾಡೀನಿ. ಇದು 4 ಚೈನ್ ಸ್ಟಿಚ್ 5 ಟೈಮು 3 4 5 ಹಾಕಿದ್ದಾದ್ಮ್ಯಾಗ ಮತ್ತು 6 ಚೈನ್ ಸ್ಟಿಚ್ ಹಾಕಿ ಯು ಶೇಪ್ ಬರೋ ಹಂಗೆ ಲಾಕ್ ಮಾಡಿಕೊಂಡು ಅದಾದ್ಮ್ಯಾಗ ಮತ್ತು 5 ಚೈನ್ ಸ್ಟಿಚ್ನ ಹಂಗೆ ಸೀರೆ ಫುಲ್ಲು ಹಾಕೋತಾ ಹೋಗ್ಬೇಕಾಗ್ತೈತಿ. ಸ್ಟಾರ್ಟಿಂಗ್ ಮಾತ್ರ 3 ಟೈಮ್ ಹಾಕೋಬೇಕು. ಅದಾದ್ಮ್ಯಾಗ 5 ಟೈಮ್ 4 ಚೈನ್ ಸ್ಟಿಚ್ನ ಹಾಕೋತಾ ಹೋಗಬೇಕು. ಸೊ ಈಗ ನಾನು ಸೆಕೆಂಡ್ ಸ್ಟೆಪ್ ಹಾಕಕತ್ತೀನಿ. ಸೊ ಮಾಮೂಲಿಯಾಗಿ ಹಿಂಗೆ 4 ಚೈನ್ ಫಸ್ಟ್ ಎಲ್ಲಿಗೆ ಲಾಕ್ ಮಾಡ್ಕೊಂಡಿದ್ವಲ್ಲ ಲಾಕ್ ಮ್ಯಾಗ ಲಾಕ್ ಮಾಡಿಕೊಂಡು 4 ಚೈನ್ ಸ್ಟಿಚ್ ಹಾಕಿ ಕರೆಕ್ಟಾಗಿ ಹಿಂಗೆ ನಾವು ಲಾಕ್ ಮ್ಯಾಗ ಮತ್ತು ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅದಾದ್ಮ್ಯಾಗ ಮತ್ತು ಸೇಮ್ 4 ಚೈನ್ ಸ್ಟಿಚ್ನ ಹಾಕಿ ಕರೆಕ್ಟಾಗಿ ಮತ್ತು ಎಲ್ಲಿಗೆ ಬರ್ತೈತಲ್ಲ ಅಲ್ಲಿಗೆ ನೋಡಿ ಮತ್ತು ಲಾಕ್ ಮಾಡ್ಕೋಬೇಕು. ಹಿಂಗೆ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಮತ್ತೆ ಲಾಕ್ ಮಾಡ್ಕೋತೀವಲ್ಲ, ಇದು ಸೆಕೆಂಡ್ ಟೈಮ್ ಆಯಿತು. ಈಗ ನಾನು 4 ಚೈನ್ ಸ್ಟಿಚ್ ಏನು ಹಾಕ್ಕೊಂಡಿನಲ್ಲ ಆ 4th ಚೈನ್ ಸ್ಟಿಚ್ ಒಳಗೆ ಒಂದು ಲಾಕ್ ಸ್ಟಿಚ್ ಅಂದ್ರೆ ಸಿಂಗಲ್ ಕ್ರೋಶ ಹಾಕೋಬೇಕು. ಸೊ ಹೆಂಗೆ ಅಂತಂದು ತೋರಿಸ್ತೀನಿ ನೋಡಿರಿ. ಸೊ ಇಲ್ಲಿ ಲಾಕ್ ಆಯಿತಾ, ಲಾಕ್ ಆದ್ಮ್ಯಾಗ ಈ 4 ಚೈನ್ ಸ್ಟಿಚ್ ಏನೈತಲ್ಲ ಅದರದ್ದು ಒಳಗೆ ಹಿಂಗೆ ಹಾಕಿ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಅಂದ್ರೆ ಲಾಕ್ ಸ್ಟಿಚ್ನ ಮಾಡ್ಕೋಬೇಕು. ಇಲ್ಲೊಂದು ಸಿಂಗಲ್ ಕ್ರೋಶ ಆದ್ಮ್ಯಾಗ ಸೊ ಸಿಂಗಲ್ ಕ್ರೋಶ ಆಯಿತು. ಈಗ ನೀಡಲ್ ಮ್ಯಾಗ 2 ಸತಿ ದಾರ ತಗೊಂಡು ಈ 6 ಚೈನ್ ಸ್ಟಿಚ್ ಏನು ಮಾಡಿದ್ವಲ್ಲ ಅದ್ರ ಒಳಗೆ ನೀಡಲ್ ತಂದು ಹಿಂಗೆ ದಾರ ಮ್ಯಾಗ ಮಾಡ್ಕೊಂಡು ಸ್ವಲ್ಪ 2ರಾಗ ಒಂದು ಮತ್ತು 2ರಾಗ ಒಂದು ಮತ್ತು 2ರಾಗ ಒಂದು ಇದನ್ನು ಟ್ರಿಪಲ್ ಕ್ರೋಶ ಅಂತಾರು. ಸೊ ಇದೇ ರೀತಿ ಸೀರೆ ಅಂದ್ರೆ ಈ ಒಂದು 6 ಚೈನ್ ಸ್ಟಿಚ್ ಫುಲ್ಲು 3 ತ್ರಿಬಲ್ ಕ್ರೋಶ ಆರ್ಚ್ಗಳನ್ನ ಕಂಬಗಳನ್ನ ಹಾಕೋತಾ ಹೋಗಬೇಕು. ಸೊ ಈ ಟ್ರಿಪಲ್ ಕ್ರೋಶ ಮತ್ತು ಸಿಂಗಲ್ ಕ್ರೋಶ, ಡಬಲ್ ಕ್ರೋಶ, ಹಾಫ್ ಡಬಲ್ ಕ್ರೋಶ, ಪಿಕಾಟ್ ಸ್ಟಿಚ್ ಹಿಂಗೆ ಬೇಸಿಕ್ ಸ್ಟಿಚಸ್ಗಳಿದ್ದಾವಲ್ಲ ಅದು ನಾನು ಆಲ್ರೆಡಿ ನನ್ನ ಚಾನಲ್ದಾಗ ಅಪ್ಲೋಡ್ ಮಾಡೀನಿ. ಪ್ಲೇಲಿಸ್ಟ್ದಾಗ ಬಿಗಿನರ್ ಕ್ಲಾಸಸ್ದು ಒಂದು ಪ್ಲೇಲಿಸ್ಟ್ ಮಾಡೀನಿ. ಸೊ ಯಾರೆಲ್ಲ ಹೋಗಿ ಕಲಿಬೇಕಂತ ಅಂದ್ಕೊಂಡಿರಿ ಪ್ಲೀಸ್ ಹೋಗಿ ಚೆಕ್ ಮಾಡಿರಿ. ಭಾಳ ಅಂದ್ರೆ ಭಾಳ ನಿಧಾನಾಗಿ ತೋರಿಸೀನಿ. ಸೊ ನಿಮಗೂ ಅರ್ಥ ಆಗ್ತೈತಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಶೇರ್ ಮಾಡಿರಿ.
ಸಬ್ಸ್ಕ್ರೈಬ್ ಮಾಡ್ಕೊರಿ ನನ್ನ ಚಾನಲ್ನ. ಸೊ ಹಿಂಗೆ ನಾನು ಈ ಒಂದು 6 ಚೈನ್ ಸ್ಟಿಚ್ ಫುಲ್ಲು ತ್ರಿಬಲ್ ಕ್ರೋಶಾದ ಕಂಬಗಳನ್ನ ಹಾಕೋತಾ ಹೋಗ್ತಾನೆ. ಹಿಂಗೆ ಹಾಕೋತಾ ಹೋಗ್ತಾನೆ ಟ್ರಿಪಲ್ ಕ್ರೋಶಾ ಕಂಬನ. ಹಿಂಗೆ ಇದ್ರಾಗ ನಾನು ಟೋಟಲ್ಲಾಗಿ 15 ಕಂಬಗಳನ್ನ ಹಾಕ್ಕೊಂಡನಿ, 15 ಕಂಬಗಳನ್ನ ಹಾಕ್ಕೊಂಡನಿ. ಸೊ ಹಿಂಗೆ 15 ಟ್ರಿಪಲ್ ಕ್ರೋಶಾದ ಕಂಬಗಳನ್ನ ಹಾಕ್ಕೊಬೇಕು. ನಿಮಗೆ ಬೇಕಂದ್ರೆ ಡಬಲ್ ಕ್ರೋಶನೂ ಹಾಕೋರಿ. ನಾನಿಲ್ಲಿ ಟ್ರಿಪಲ್ ಕ್ರೋಶ ಹಾಕೀನಿ. ಆರ್ಚ್ ಭಾಳ ಅಂದ್ರೆ ಭಾಳ ಸ್ಟಿಫಾಗಿ ಫಿನಿಶಿಂಗ್ ನೋಡಿರಿ ಎಷ್ಟು ಕ್ಲೀನಾಗಿ ಬಂದೈತಿ. ಅದಾದ್ಮೇಲೆ ಈ ಕಡೆ ಸೈಡಲ್ಲಿ 4th ಚೈನ್ ಸ್ಟಿಚ್ ಏನು ಹಾಕ್ಕೊಂಡಿದ್ವಲ್ಲ ಅದ್ರೊಳಗೆ ಫಸ್ಟು ಒಂದು ಲಾಕ್ ಸ್ಟಿಚ್ನ ಮಾಡಿಕೊಂಡು ಮತ್ತು ಲಾಕ್ ಮ್ಯಾಗ ಇನ್ನೂ ಒಂದು ಸತಿ ಲಾಕ್ ಮಾಡಿಕೊಂಡು, ಸೊ ನಾವೀಗ ಮಾಮೂಲಿ 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮ್ಯಾಗ ಲಾಕ್ ಮಾಡ್ಕೋತಾ ಹೋಗ್ಬೇಕು. ಸೊ ಹಿಂಗೆ ಕಾಣ್ತೈತಿ ನೋಡ್ರಿ. ಸೊ ಈಗ ಮತ್ತೆ 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮ್ಯಾಗ ಲಾಕ್ ಮಾಡ್ಕೋತಾ ಹೋಗ್ಬೇಕು. ಸೊ ಇಲ್ಲಿ 4 ಚೈನ್ ಸ್ಟಿಚ್ನ ಆದ್ಮ್ಯಾಗ ಸೇಮ್ ಲಾಕ್ ಮ್ಯಾಗ ಲಾಕ್ ಮಾಡಿ 4th ಚೈನ್ ಸ್ಟಿಚ್ ಏನೈತಲ್ಲ ಅದ್ರ ಒಳಗೆ ನಾವು ನೀಡಲ್ನ ಹಾಕಿ ಲಾಕ್ ಮಾಡಿಕೊಂಡು, ಅಂದ್ರೆ ಮಾಮೂಲಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಅಲ್ಲಿಂದ ನಾವು ಮತ್ತೆ ಟ್ರಿಪಲ್ ಕ್ರೋಶನ ಸ್ಟಾರ್ಟ್ ಮಾಡ್ಕೋಬೇಕಾಗ್ತೈತಿ. ಹಿಂಗೆ 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮ್ಯಾಗ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಲಾಕ್ ಮ್ಯಾಗ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ಹಿಂಗೆ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಈಗ ಮತ್ತು 4 ಚೈನ್ ಸ್ಟಿಚ್ ಏನೈತಲ್ಲ ಅದ್ರೊಳಗೆ ಒಂದು ಸತಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಅಲ್ಲಿಂದ ನಾನು ಡೈರೆಕ್ಟಾಗಿ ಟ್ರಿಪಲ್ ಕ್ರೋಶನ ಮಾಡ್ಕೋತಾನೆ. ಸೊ ಹಿಂಗೆ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಸೊ ಇಲ್ಲಿಂದ ನೀಡಲ್ ಮ್ಯಾಗ 2 ಸತಿ ದಾರ ತೊಗೊಂಡ್ರೆ ಟ್ರಿಪಲ್ ಕ್ರೋಶ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಆರ್ಚ್ನಾಗ ಎಷ್ಟು ಕಂಬಗಳನ್ನ ಹಾಕ್ಕೊಂಡಿರ್ತೀರ ಎಲ್ಲ ಆರ್ಚ್ನಾಗೂ ಅಷ್ಟೇ ಕಂಬನ ಹಾಕೋರಿ. ಒಂದ್ರಾಗ ಜಾಸ್ತಿ ಮತ್ತು ಒಂದ್ರಾಗ ಕಡಿಮೆ ಮಾಡಿದ್ರೆ ಫಿನಿಶಿಂಗ್ ಕ್ಲೀನಾಗಿ ಬರೋದಿಲ್ಲ ಮತ್ತು ಆರ್ಚ್ಗೂ ಒಂದು ದೊಡ್ಡದು ಒಂದು ಸಣ್ಣದು ಹಿಂಗೆ ಕಾಣ್ತೈತಿ. ಸೊ ಅದಕ್ಕೂ ಸೇಮ್ ಆರ್ಚ್ನ ಹಾಕ್ಕೊಂಡು ಹಿಂಗೆ ಕಂಟಿನ್ಯೂಟಿ ಮಾಡಬೇಕು. ಈಗ ನಾನು 3rd ಸ್ಟೆಪ್ ಮಾಡಕತ್ತೀನಿ. ಸೊ ಮಾಮೂಲಿ ಲಾಕ್ ಮಾಡಿಕೊಂಡು 4 ಚೈನ್ ಸ್ಟಿಚ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರ್ತಿತ್ತೋ ಅಲ್ಲಿಗೆ ಲಾಕ್ ಮ್ಯಾಗ ಲಾಕ್ನ ಮಾಡ್ಕೋಬೇಕು. ಸೊ ಹಿಂಗೆ ಲಾಕ್ ಮ್ಯಾಗ ಲಾಕ್ ಮಾಡಿಕೊಂಡು ಮತ್ತು 4 ಚೈನ್ ಸ್ಟಿಚ್ನ ಸೊ ಹಿಂಗೆ ಲಾಕ್ ಮ್ಯಾಗ ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಸೊ ಇಲ್ಲಿ 4 ಚೈನ್ ಸ್ಟಿಚ್ ಏನಾಯ್ತಲ್ಲ ಅದಕ್ಕೆ ಒಂದು ಅಂದರೆ 2 ಸೇರಿಸಿ ಒಂದು ಲಾಕ್ನ ಮಾಡ್ಕೋಬೇಕು, ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಸೊ ನೀವು ಬೇಕಂದ್ರೆ ಹಿಂಗೆ ಲಾಕ್ ಮಾಡ್ಕೊರಿ. ಬರೀ ಒಂದೇ 4th ಚೈನ್ ಸ್ಟಿಚ್ಗೆ ನಾನಿಲ್ಲಿ 2 4 ಚೈನ್ ಸ್ಟಿಚ್ನ ಸೇರಿಸಿ ಒಂದು ಲಾಕ್ ಸ್ಟಿಚ್ ಅಂದ್ರೆ ಸಿಂಗಲ್ ಕ್ರೋಶನ ಮಾಡ್ಕೊಳಕತ್ತೀನಿ. ಸೊ ಹಿಂಗೆ ನಾನು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದು ಆದ್ಮ್ಯಾಗ ಇಲ್ಲಿಗೆ ದಾರಾನ ಹಿಂಗೆ ನೀಡಲ್ಗೆ ಫಸ್ಟ್ ಬೀಡನ್ನ ಹಾಕೋತೀನಿ.
ಹಿಂಗೆ ಬೀಡನ್ನ ಹಾಕ್ಕೊಂಡಿದ್ದು ಆದ್ಮ್ಯಾಗ ಇಲ್ಲಿ ಪ್ರತಿ ಒಂದು ಕಂಬಕ್ಕೂ ಗ್ಯಾಪ್ ಅನ್ನೋದು ಇರ್ತೈತಲ್ಲ. ಸೊ ಹಿಂಗೆ ನೀಟಾಗಿ ತೋರಿಸ್ತೀನಿ ನೋಡ್ಕೊರಿ. ಹಿಂಗೆ ಪ್ರತಿ ಕಂಬಕ್ಕೂ ಈ ರೀತಿ ಗ್ಯಾಪ್ ಇರ್ತೈತಿ. ಹಂಗೆ ಫಸ್ಟ್ ಕಂಬದ ಗ್ಯಾಪ್ಗೆ ನೀಡಲ್ನ ತಗೊಂಡೋಗಿ ದಾರ ತಂದು ಫಸ್ಟ್ ಅಲ್ಲಿ ನಾವು ದಾರಾನ ಲಾಕ್ ಮಾಡ್ಕೋಬೇಕು. ಸೊ ಫಸ್ಟ್ ದಾರಾನ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ಮತ್ತು ದಾರಾನ ಮ್ಯಾಗ ಮಾಡಿಕೊಂಡು ಈಗ ಬೀಡನ್ನ ಹಾಕೋಬೇಕು ಆ ಒಂದು ದಾರಕ್ಕೆ. ಸೊ ಫಸ್ಟ್ ಬೀಡನ್ನ ಹಾಕೋಬೇಕು ನೀಡಲ್ಗೆ ಬೀಡನ್ನ ಹಾಕಿದ ಆದ್ಮ್ಯಾಗ ದಾರಾನ ಫಸ್ಟ್ ಕಂಬದ ಗ್ಯಾಪ್ನಿಂದ ದಾರ ತಂದು ಫಸ್ಟ್ ದಾರಾನ ಲಾಕ್ ಮಾಡಿ ಆಮ್ಯಾಗ ಲಾಕ್ ಮಾಡಿದ ದಾರದೊಳಗೆ ಬೀಡನ್ನ ಹಾಕಬೇಕು. ಬೀಡನ್ನ ಹಾಕಿದ್ದಾದ್ಮ್ಯಾಗ ಈ ಕಡೆ ಇದ್ದಿದ್ದು ಲಾಕ್ ಒಳಗೆ ಮತ್ತು ದಾರಾನ ತರಬೇಕು. ದಾರಾನ ತಂದು ಈಗ ನಾನು ಸ್ಮಾಲ್ ಬೀಡನ್ನ ಹಾಕಕತ್ತೀನಿ. ಸೊ ಈಗ ಸ್ಮಾಲ್ ಬೀಡನ್ನ ಹಾಕಿನಲ್ಲ ಇದಕ್ಕೆ ಈಗ ಸ್ಮಾಲ್ ಬೀಡ್ ನಾನೇನು ಹಾಕಿನಲ್ಲ ಅದೇ ಬೀಡ್ಗೆ ನಾನು ಅದೇ ದಾರಕ್ಕೆ ಸೊ ಹಿಂಗೆ ಬೀಡನ್ನ ಹಾಕ್ಕೊತೀನಿ ನೋಡಿರಿ. ಹಿಂಗೆ ಹಾಕಿ ಮತ್ತು ಸೆಕೆಂಡ್ ಹೋಲ್ ಏನೈತಲ್ಲ ಅದ್ರ ಒಳಗೆ ದಾರಾನ ತೊಗೊಂಡು ಬಂದು ಫಸ್ಟ್ ದಾರಾನ ಲಾಕ್ ಮಾಡಿ ಆಮ್ಯಾಗ ದಾರಾನ ಒಳಗೆ ಎಳ್ಕೋಬೇಕು. ದಾರಾನ ಒಳಗೆ ಎಳ್ಕೊಂಡು ಮತ್ತು ಈ ಎರಡೂ ದಾರ ಐತಲ್ಲ ಈ ದಾರದ ಹೋಲಿಗೆ ಮತ್ತು ಇನ್ನೂ ಒಂದು ದಾರಾನ ಹಾಕ್ಕೋಬೇಕು. ಸೊ ಅದಾದ್ಮೇಲೆ ಮತ್ತು ಸ್ಮಾಲ್ ಬೀಡ್ ಹಿಂಗೆ ಸ್ಮಾಲ್ ಬೀಡನ್ನ ಹಾಕ್ಕೋಬೇಕು. ಸ್ಮಾಲ್ ಬೀಡನ್ನ ಸೇರಿಸಿ ಈಗ ಮತ್ತು ನಾವು ಲಾಂಗ್ ಬೀಡ್ ಏನೈತಲ್ಲ ಇದನ್ನು ಸೇರಿಸಿ ಮತ್ತು ಕಂಬದ ಹೋಲ್ದಾಗ ನೀಡಲ್ನ ಹಾಕಿ ದಾರಾನ ತಂದು ಫಸ್ಟ್ ದಾರಾನ ಲಾಕ್ ಮಾಡ್ಕೋಬೇಕು. ಅದಾದ್ಮ್ಯಾಗ ನಾವು ಬೀಡನ್ನ ಸೇರಿಸ್ಕೋಬೇಕು. ಹಿಂಗೆ ಸೊ ಫಸ್ಟ್ ದಾರಾನ ತರಬೇಕು. ದಾರ ತಂದಿದ್ದು ಆದ್ಮ್ಯಾಗ ಬೀಡನ್ನ ಲಾಕ್ ಅಂದ್ರೆ ಫಸ್ಟ್ ದಾರ ಲಾಕ್ ಮಾಡಬೇಕು. ಆಮ್ಯಾಗ ಬೀಡನ್ನ ಸೇರಿಸ್ಬೇಕು. ಆಮೇಲೆ ಆ ದಾರದಿಂದ ಈ ಏನೈತಲ್ಲ ಹೋಲು ಇದನ್ನು ಹಿಂಗೆ ದಾರ ತರಬೇಕು ಮತ್ತು ದಾರ ಮ್ಯಾಗ್ ಮಾಡಬೇಕು. ಸೊ ಇಲ್ಲಿ ಲಾಕ್ ಇಲ್ಲ, ನಾವು ಯಾವ ಹೋಲ್ ಗ್ಯಾಪ್ ಅಂದ್ರೆ ಹೋಲ್ ಇರ್ತೈತಲ್ಲ ಅದ್ರ ಒಳಗಿಂತನೇ ಇನ್ನೊಂದು ದಾರಾನ ತರಬೇಕು. ಸೊ ಈಗ ಬೀಡ್ ಹಾಕ್ಕೊಂಡು ದಾರ ಬಂತು. ದಾರ ಆದ್ಮ್ಯಾಗ ನಾವು ಒಂದು ಉದ್ದನ ಬೀಡನ್ನ ಹಾಕ್ಕೊಂಡು ನೆಕ್ಸ್ಟ್ ಹೋಲ್ ಒಳಗೆ ಹಿಂಗೆ ನೀಡಲ್ನ ತಂದು ಫಸ್ಟ್ ನೀಡಲ್ನ ಅಂದ್ರೆ ದಾರನ ಲಾಕ್ ಮಾಡಿ ಅದಾದ್ಮ್ಯಾಗ ದಾರ ಮ್ಯಾಗ್ ಮಾಡಿ ಅದೇ ದಾರದಾಗ ಈ ಒಂದು ಬೀಡನ್ನ ಹಾಕಿ ಹಿಂಗೆ ಬೀಡನ್ನ ಹಾಕಿದ್ದಾದ್ಮ್ಯಾಗ ಆ ಬೀಡ್ ದಾರನ ಈ ದಾರದಾಗ ಹಾಕಿ ಅದಾದ್ಮ್ಯಾಗ ನಾವು ಮತ್ತು ಸ್ಮಾಲ್ ಬೀಡನ್ನ ಹಾಕ್ಕೋಬೇಕು. ಸ್ಮಾಲ್ ಬೀಡನ್ನ ಹಾಕಿ ಸೇಮ್ ಉದ್ದನ ಬೀಡ್ ಈಗ ಮತ್ತು ನೆಕ್ಸ್ಟ್ ಹಿಂಗೆ ಹೋಲ್ ಒಳಗೆ ಹಾಕಿ ದಾರಾನ ತಂದು ಸೊ ದಾರ ಲಾಕ್ ಮಾಡಿ ಮತ್ತು ದಾರ ಮ್ಯಾಗ್ ಮಾಡಿಕೊಂಡು ಬೀಡನ್ನ ಹಾಕಬೇಕು. ಬೀಡ್ ಹಾಕಿ ಆ ದಾರದಿಂದ ಈ ದಾರದೊಳಗೆ ತರಬೇಕು. ಸೊ ಇಷ್ಟ ಸಿಂಪಲ್ ಪ್ರೋಸೆಸ್ಸು. ಆರ್ಚ್ ಫುಲ್ಲುಗೂ ನಾವು ಹಿಂಗೆ ಮಾಡ್ಕೋತಾ ಹೋಗಬೇಕು. ಸೊ ಸೀರೆ ಫುಲ್ಲು ಇದೇ ಪ್ರೋಸೆಸ್ ಇರ್ತೈತಿ. ಸೊ ಫಸ್ಟ್ ದಾರಾನ ಲಾಕ್ ಮಾಡಿ ಅದೇ ದಾರದೊಳಗೆ ಹಿಂಗೆ ಬೀಡನ್ನ ನಾವು ತೊಗೋಬೇಕು. ಬೀಡನ್ನ ಹಾಕ್ಕೊಂಡು ಈ ದಾರದೊಳಗೆ ಹಿಂಗೆ ದಾರಾನ ತೊಗೊಂಡು ಬಂದು ದಾರ ಮ್ಯಾಗ್ ಮಾಡಿ ಮತ್ತು ಇಲ್ಲಿ ನಾನು
ಸ್ಮಾಲ್ ಬೀಡನ್ನ ಹಾಕಕತ್ತೀನಿ. ಹಿಂಗೆ ಈಗ ಮತ್ತು ಬೀಡನ್ನ ಹಾಕೋಬೇಕು. ನೆಕ್ಸ್ಟ್ ಹೋಲ್ ಒಳಗೆ ನೀಡಲ್ನ ಹಾಕಿ ಹಿಂಗೆ ದಾರ ತಂದು ಫಸ್ಟ್ ದಾರನ ಲಾಕ್ ಮಾಡ್ಕೋಬೇಕು. ಹಿಂಗೆ ದಾರನ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ಮತ್ತು ದಾರನ ಮ್ಯಾಗ ಎಳೆದು ಆ ಬೀಡನ್ನ ಹಿಂಗೆ ಎಳ್ಕೋಬೇಕು. ಈ ದಾರದಿಂದ ಆ ದಾರನ ಹಿಂಗೆ ಒಳಗೆ ಎಳ್ಕೋಬೇಕು. ಸೊ ಇದೇ ಪ್ರೋಸೆಸ್ಸು ನಿಮಗೆಲ್ಲರಿಗೂ ಅರ್ಥ ಆಯಿತು ಅಂತ ಅಂದ್ಕೊಂಡೇನಿ. ಬಹಳ ಈಸಿ ಐತಿ, ಕಾಂಪ್ಲಿಕೇಟೆಡ್ ಏನಿಲ್ಲ. ಸೊ ನೀವು ಹಿಂಗೆ ಈ ಬೀಡ್ಸ್ಗಳನ್ನ ಆರ್ಚ್ ಒಳಗೆ ಸೇರಿಸ್ಕೋಬೋದು. ಭಾಳ ಅಂದ್ರೆ ಭಾಳ ಈಸಿ ಐತಿ. ಸೊ ಈ ಒಂದು ಡಿಸೈನು ಹೆಂಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ನೀವು ಟ್ರೈ ಮಾಡಿರಿ. ಇನ್ನೂ ಯಾರೂ ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಈ ಒಂದು ಬ್ರೈಡಲ್ ಡಿಸೈನ್ದು ವೀಡಿಯೋನ ಶೇರ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ. ಹಿಂಗೆ ಸೇಮ್ ಪ್ರೋಸೆಸ್ಸು ಈ ಒಂದು ಆರ್ಚ್ ಫುಲ್ಲು ನಾವು ಮಾಡ್ಕೋತಾ ಬರಬೇಕು. ಸೊ ಹಿಂಗೆ ಮಾಡ್ಕೋತಾ ಬಂದ್ರೆ ಆರ್ಚ್ ಅನ್ನೋದು ಹಿಂಗೆ ಕಾಣ್ತೈತಿ. ಸೊ ಈಗ ಸೇಮ್ 4th ಚೈನ್ ಸ್ಟಿಚ್ ಏನೈತಲ್ಲ ಅಲ್ಲಿಗೆ ಲಾಕ್ ಮಾಡಿಕೊಂಡು ನಾವು ಮತ್ತು 4 ಚೈನ್ ಸ್ಟಿಚ್ನ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಹೋಗ್ಬೇಕು. ಹಿಂಗೆ ಲಾಕ್ ಮ್ಯಾಗ ಮತ್ತು ಇನ್ನೂ ಒಂದು ಸತಿ ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ಸೊ ಮತ್ತು 4 ಚೈನ್ ಸ್ಟಿಚ್ನ ನಾನು ಹಾಕೋತಾ ಹೋಗ್ತೀನಿ. ಆರ್ಚ್ ಅನ್ನೋದು ಹಿಂಗೆ ಕಾಣ್ತೈತಿ. ಸೊ ನೋಡಿರಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದೈತಿ. ಸೊ ಹಿಂಗೆ ಕಾಣ್ತೈತಿ. ಸೊ ಫೈನಲಾಗಿ ಕುಚ್ಚು ಕಟ್ಟಿದ್ರೆ ಹಿಂಗೆ ಈ ಒಂದು ಡಿಸೈನ್ ಕಾಣ್ತೈತಿ. ಸೊ ಈ ಡಿಸೈನ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿರಿ. ಸೊ ಇಷ್ಟು ಬ್ಯೂಟಿಫುಲ್ಲಾಗಿರೋ ಡಿಸೈನು ನೀವು ಟ್ರೈ ಮಾಡಿರಿ. ಸೊ ಇಷ್ಟು ಈಸಿಯಾಗಿ ನಿಧಾನಾಗಿ ತೋರಿಸೀನಿ. ಇದೇ ರೀತಿ ಹೊಸ ಹೊಸ ವೀಡಿಯೋಸ್ ನಿಮ್ಮ ಮುಂದೆ ಬರ್ತಿರ್ತೀನಿ. ಸೊ ಅಲ್ಲಿವರೆಗೂ ಬಾಯ್.